ಜಿಮ್ನಲ್ಲಿ ಬೆವರು ಹರಿಸಿ ಎಷ್ಟರ ಬಾಡಿ ಬಿಲ್ಡ್ ಮಾಡಬಹುದು, ಆದರೆ ಆ ಮುಖದಲ್ಲಿರೋ ತೇಜಸ್ಸು ತರೋಕೆ ಸಾಧ್ಯನಾ? ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಇದ್ದಂತೆ ಯಶ್ ಹಿಂದೆಯೂ ಇದೆಯಾ ಯಾವುದೋ ಅಗೋಚರ ಆಧ್ಯಾತ್ಮಿಕ ಶಕ್ತಿಯ ಬಲ? 3 ವರ್ಷ ಮಣ್ಣಿನ ಅಡಿಯಲ್ಲಿ ಬೇರೂರಿ ಒಮ್ಮೆಲೆ ಆಕಾಶಕ್ಕೆ ಬೆಳೆಯುವ ಚೀನಿ ಬಿದಿರಿನಂತಹ ಮೈಂಡ್ ಸೆಟ್ ಎಂಥದ್ದು? ಇವತ್ತು ಜಗತ್ತನ್ನೇ ರೂಲ್ ಮಾಡ್ತಿರೋ ಈ ರಾಕಿ ಬಾಯ್ನ ಅಸಾಧಾರಣ ಯಶಸ್ಸಿನ ಅಸಲಿ ಸೀಕ್ರೆಟ್ ಪಬ್ಲಿಕ್ ಐ ಸ್ಟೋರೀಸ್ನಲ್ಲಿ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಯಶ್ ಚಿತ್ರರಂಗಕ್ಕೆ ಹೇಗೆ ಬಂದ್ರು? ಮೈಸೂರಿನಿಂದ ಬಂದ ಸಾಧಾರಣ ಹುಡುಗ ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ಹೇಗೆ? KGF ಮೂಲಕ ಪ್ಯಾನ್ ಇಂಡಿಯಾದಲ್ಲೇ ಅಬ್ಬರ ನಡೆಸಿ ಈಗ ಟಾಕ್ಸಿಕ್ ಮೂಲಕ ಇಡೀ ಜಗತ್ತನ್ನೇ ರೂಲ್ ಮಾಡೋಕೆ ನಿಂತಿರೋ ಮಾಸ್ ಕತೆಗಳನ್ನ ನೀವು ಖಂಡಿತ ಕೇಳ್ಪಟ್ಟಿರ್ತೀರಿ. ಆದರೆ ಇವತ್ತು ನಾವು ಮಾತಾಡ್ತಿರೋದು ಆ ಮಾಮೂಲಿ ಸಿನಿಮೆಯ ಕತೆ ಖಂಡಿತ ಅಲ್ಲ. ಇದು ಯಶ್ ಮುಖದಲ್ಲಿರೋ ಆ ನೆವರ್ ಎಂಡಿಂಗ್ ತೇಜಸ್ಸಿನ ಅಸಲಿ ರಹಸ್ಯ. ಅವರ ಐರನ್ ಸ್ಟ್ರಾಂಗ್ ಮೈಂಡ್ ಸೆಟ್ ಮತ್ತು ಅಪಾರ ಯಶಸ್ಸಿನ ಸೀಕ್ರೆಟ್ ಬಗ್ಗೆ ಒಂದೇ ಒಂದು ಸೆಕೆಂಡ್ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ಈ ವಿಡಿಯೋ ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಅನ್ನೇ ಚೇಂಜ್ ಮಾಡುತ್ತೆ. ಯಶ್ ಆಟಿಟ್ಯೂಡ್, ಗಂಭೀರ ಲುಕ್, ನೆಕ್ಸ್ಟ್ ಲೆವೆಲ್ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶವೇ ಫಿದಾ ಆಗಿದೆ. ಅಫ್ಕೋರ್ಸ್ ಯಶ್ ಅವರಂತಹ ಹೇರ್ ಸ್ಟೈಲ್ ಅಥವಾ ಆ ರಗಟ್ ಗಡ್ಡವನ್ನ ಯಾರು ಬೇಕಾದರೂ ಕಾಪಿ ಮಾಡಬಹುದು. ನೀವು ಮನ್ಸು ಮಾಡಿದ್ರೆ ಜಿಮ್ಗೆ ಹೋಗಿ ದಿನವಿಡೀ ಬೆವರು ಹರಿಸಿದ್ರೆ ಯಶ್ ಅವರಂತೆ ಬೈಸೆಪ್ಸ್, 6 ಪ್ಯಾಕ್, ಬ್ರಾಡ್ ಶೋಲ್ಡರ್ಸ್ ಬಿಲ್ಡ್ ಮಾಡಬಹುದು. ಆದರೆ ಯಶ್ ಮುಖದಲ್ಲಿ ಕಾಣೋ ಆ ತೇಜಸ್ಸು ಇದೆಯಲ್ಲ, ಆ ಕಣ್ಣುಗಳಲ್ಲಿ ಹೊಳೆಯೋ ಒಂದು ಡಿಫ್ರೆಂಟ್ ವೈಬ್ ಮತ್ತು ಕಾಂತಿ ಇದೆಯಲ್ಲ, ಅದನ್ನ ಜಿಮ್ಗೆ ಹೋಗಿ ತರೋಕೆ ಸಾಧ್ಯನಾ? ನೋವೇ, ಚಾನ್ಸೇ ಇಲ್ಲ. ಯಶ್ ಮುಖವನ್ನ ಒಂದೇ ಒಂದು ಸೆಕೆಂಡ್ ಅಬ್ಸರ್ವ್ ಮಾಡಿದ್ರೆ ಅವರ ಫೇಸ್ನಲ್ಲಿ ಒಂದು ರೀತಿಯ ದಿವ್ಯ ಪ್ರಭೆ ಎದ್ದು ಕಾಣಿಸುತ್ತೆ. ಆ ಮುಖಕ್ಕೆ ತೇಜಸ್ಸು ಬಂದಿದ್ದು ಎಲ್ಲಿಂದ? ಯಾವ ಜಿಮ್ನಲ್ಲೂ ಸಿಗದ, ಎಷ್ಟೇ ದುಬಾರಿ ಪ್ರೋಟೀನ್ ಪೌಡ್ರು ತಿಂದ್ರೂ ಬರದ ಆ ಮ್ಯಾಜಿಕಲ್ ಗ್ಲೋ ಯಶ್ಗೆ ಸಿಕ್ಕಿದ್ದು ಹೇಗೆ? ಇಲ್ಲೇ ನೋಡಿ, ನಿಜಕ್ಕೂ ಅನುಮಾನಗಳ ಹುತ್ತ ಬೆಳೆಯೋದು. ನಮ್ಮ ಆಯುರ್ವೇದ ಮತ್ತು ಆಧ್ಯಾತ್ಮಿಕ ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಯ ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾಗಿದ್ದಾಗ, ಆತನಲ್ಲಿ ಯಾವುದೇ ನೆಗೆಟಿವ್ ಆಲೋಚನೆಗಳಿಲ್ಲದೆ ಕೇವಲ ತನ್ನ ಗೋಲೊಂದನ್ನೇ ಹಿಡಿದು ತಪಸ್ಸಿನಂತೆ ಕಷ್ಟಪಡ್ತಾನೋ, ಆಗ ಆತನ ಬಾಡಿಯಲ್ಲಿ ಓಜಸ್ಸು ಅನ್ನೋ ದಿವ್ಯ ಶಕ್ತಿ ಜನಿಸುತ್ತೆ. ಆ ಓಜಸ್ಸೇ ಹೊರಗಡೆ ಮುಖದಲ್ಲಿ ತೇಜಸ್ಸು ಆಗಿ ಒಂದು ಪವರ್ಫುಲ್ ಆರ ಆಗಿ ಹೊರಹೊಮ್ಮುತ್ತೆ. ಯಶ್ ಅವರ ಈ ಕಿಲ್ಲರ್ ಲುಕ್ ಹಿಂದೆ ಬರೀ ಫಿಟ್ನೆಸ್ ಮಾತ್ರ ಇಲ್ಲ, ಅದನ್ನ ಮೀರಿದ ಯಾವುದೋ ಒಂದು ಹೈ ವೋಲ್ಟೇಜ್ ಪವರ್ ಇದೆ ಅನ್ನೋದಕ್ಕೆ ಅವರ ಆಕರ್ಷಕ ಮುಖವೇ ಪಕ್ಕಾ ಪ್ರೂಫ್. ಆಧ್ಯಾತ್ಮಿಕ ಶಕ್ತಿ ಮತ್ತು ಮುಖದ ತೇಜಸ್ಸಿನ ಬಗ್ಗೆ ಮಾತನಾಡುವಾಗ ನಮಗೆ ತಕ್ಷಣ ನೆನಪಾಗೋದು ಸೂಪರ್ ಸ್ಟಾರ್ ರಜನಿಕಾಂತ್. ಇವತ್ತಿಗೆ ರಜನಿಕಾಂತ್ಗೆ 75 ವರ್ಷ ವಯಸ್ಸು. ಆದರೆ ಇಂದಿಗೂ ಮೇಕಪ್ ಹಾಕಿ ಕ್ಯಾಮ್ರಾ ಮುಂದೆ ನಿಂತ್ರೆ ಆ ಮುಖದಲ್ಲಿರೋ ಸ್ಪಾರ್ಕ್, ಆ ಎನರ್ಜಿ ಯಾವ ಯಂಗ್ ಹೀರೋಗೂ ಕಮ್ಮಿ ಇಲ್ಲ. ಇದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಸ್ಪಿರಿಚುವಲ್ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ರಜನಿ ಅವರಲ್ಲಿರೋ ಅಚಲವಾದ ಗುರುಭಕ್ತಿ. ಮಹಾವತಾರ್ ಬಾಬಾಜಿಯವರನ್ನ ತಮ್ಮ ಗುರುವಂತ ಸ್ವೀಕರಿಸಿರೋ ರಜನಿಕಾಂತ್ ಎಷ್ಟೇ ದೊಡ್ಡ ಸಕ್ಸಸ್ ಸಿಕ್ಕರೂ ಹಿಮಾಲಯಕ್ಕೆ ಹೋಗಿ ಗವಿಗಳಲ್ಲಿ ಪ್ರಶಾಂತವಾಗಿ ಮೆಡಿಟೇಷನ್ ಮಾಡ್ತಾರೆ. ಆ ಗುರುವಿನ ಬ್ಲೆಸ್ಸಿಂಗ್ಸ್ ಮತ್ತು ಸ್ಪಿರಿಚುವಲ್ ಪವರೇ ರಜನಿ ಮುಖದಲ್ಲಿ ಆ ಎವರ್ ಗ್ರೀನ್ ತೇಜಸ್ಸನ್ನ ಇಂದಿಗೂ ಜೀವಂತವಾಗಿಟ್ಟಿದೆ. ಹಾಗಾದ್ರೆ ಯಶ್ ಕಥೆಯಲ್ಲೂ ಹೀಗೆಯೇ ಇದೆಯಾ? ಯಶ್ ಕೂಡ ಯಾವುದಾದ್ರೂ ಸ್ಪಿರಿಚುವಲ್ ಪವರ್ ಜೊತೆ ಅಥವಾ ಯಾವುದೋ ಒಬ್ಬ ಸಿದ್ಧ ಗುರುವಿನ ಜೊತೆ ದೈವಿಕ ಬಂಧನ ಇಟ್ಕೊಂಡಿದ್ದಾರಾ? ಈ ಬಗ್ಗೆ ಯಶ್ ಎಲ್ಲೂ ಓಪನ್ ಆಗಿ ತುಟಿ ಬಿಚ್ಚಿಲ್ಲ, ಯಾವುದೇ ಸುಳಿವು ಕೊಟ್ಟಿಲ್ಲ. ಆದರೆ ಯಶ್ ಸಮಾಜದಲ್ಲಿ ನಡ್ಕೊಳ್ಳೋ ರೀತಿ, ಎಷ್ಟೇ ದೊಡ್ಡ ಚಾಲೆಂಜ್ ಬಂದರೂ ಕಳೆದುಕೊಳ್ಳದ ಆ ಅಸಾಧಾರಣ ತಾಳ್ಮೆ ಮತ್ತು ಅವರ ಮುಖದಲ್ಲಿರೋ ಆ ನಿರ್ಮಲ ತೇಜಸ್ಸು ಖಂಡಿತವಾಗಿಯೂ ಹೌದು ಅಂತಾನೆ ಗಟ್ಟಿಯಾಗಿ ಸಾರಿ ಸಾರಿ ಹೇಳ್ತಿದೆ.
ಆ ಸೃಷ್ಟಿಯ ಬ್ಲೆಸ್ಸಿಂಗ್ಸ್ ಮತ್ತು ಯಾವುದೋ ಒಂದು ಅದೃಶ್ಯ ಶಕ್ತಿಯ ಪ್ರಭಾವ ಇಲ್ಲದೆ ಒಬ್ಬ ಮನುಷ್ಯ ಇಷ್ಟೊಂದು ರಾಕೆಟ್ ವೇಗದಲ್ಲಿ ಬೆಳೆಯೋಕೆ, ಇಷ್ಟೊಂದು ಕೂಲ್ ಆ್ಯಂಡ್ ಕಾಮ್ ಆಗಿ ಇರೋಕೆ ಸಾಧ್ಯವೇ ಇಲ್ಲ ಅನ್ನೋದು ನಂಬಿಕೆ. ಸಂಕಲ್ಪಂ ತಥಾಭವತಿ ಅಂದ್ರೆ ನಾವು ಏನನ್ನ ಅತೀವವಾಗಿ ಹಗಲು ರಾತ್ರಿ ಬಯಸ್ತೀವೋ ಈ ಇಡೀ ಯೂನಿವರ್ಸ್ ಅದನ್ನ ನಮ್ಗಾಗಿ ತಂದ್ಕೊಡ್ಲೇಬೇಕು. ಯಶ್ ಜೀವನವನ್ನ ಹತ್ತಿರದಿಂದ ನೋಡಿದ್ರೆ ಈ ಮಾತು 100ಕ್ಕೆ 100ರಷ್ಟು ಕಟು ಸತ್ಯ ಅನಿಸುತ್ತೆ. ಯಶ್ ತಮಗರಿವಿಲ್ಲದೆ ತಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋ ಮ್ಯಾಜಿಕ್ ಪ್ರಕ್ರಿಯೆಯನ್ನ ಸಿದ್ಧಪಡಿಸಿಕೊಂಡಿದ್ರು. ಜೇಬಿನಲ್ಲಿ ಕೇವಲ 300 ರೂಪಾಯಿ ಇಟ್ಕೊಂಡು ಕಣ್ಣಲ್ಲಿ ಇಡೀ ದುನಿಯಾವನ್ನೇ ಗೆಲ್ಲೋ ಸಾವಿರಾರು ಕನಸುಗಳನ್ನಿಟ್ಟುಕೊಂಡು ಮೈಸೂರಿನಿಂದ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದಾಗ ಅವರ ಕಣ್ಣ ಮುಂದೆ ಇದ್ದಿದ್ದು ಬರೀ ಕತ್ತಲೆ ಮತ್ತು ಹಸಿವು ಮಾತ್ರ. ರಾತ್ರಿ ಮಲಗೋಕೆ ಒಂದು ಸೂರಿಲ್ಲದೆ ಮೆಜೆಸ್ಟಿಕ್ನಲ್ಲಿ ಕೊರೆಯುವ ಚಳಿಯಲ್ಲಿ ಮಲಗಿದ್ದ ಆ 16 ವರ್ಷದ ಸಣ್ಣ ಹುಡುಗ ಅಂದುಕೊಂಡಿದ್ದು ಒಂದೇ ಒಂದು ಮಾತು, ನಾನು ಇಲ್ಲಿಂದ ಸೋತು ಓಡಿ ಹೋಗಲ್ಲ, ನಾನು ಈ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗಿಯೇ ತೀರುತ್ತೇನೆ ಅನ್ನೋದು. ಆ ಕತ್ತಲ ರಾತ್ರಿಯಲ್ಲಿ ಮೆಜೆಸ್ಟಿಕ್ನಲ್ಲಿ ಮಲಗಿ ಯಶ್ ಮೈಂಡ್ನಲ್ಲಿ ಏನ್ ಫಿಕ್ಸ್ ಮಾಡಿದ್ದರೋ ಇವತ್ತು ಅದೇ ಆಗಿದೆ. ಅಷ್ಟೇ ಅಲ್ಲ, ಕನ್ನಡ ಫಿಲಂ ಇಂಡಸ್ಟ್ರಿನ ಕೇವಲ ಒಂದು ಸಣ್ಣ ಮಟ್ಟಕ್ಕೆ ಸೀಮಿತ ಮಾಡಲ್ಲ, ಇಡೀ ಇಂಡಿಯಾವೇ ತಿರುಗಿ ನೋಡೋ ತರ ಆಗತ್ತೆ ಅಂತ ಯಶ್ ಸ್ಟೇಜ್ ಮೇಲೆ ನಿಂತು ಗರ್ಜಿಸಿದಾಗ ಇಂಡಸ್ಟ್ರಿಯಲ್ಲಿದ್ದ ಹಲವರು ನಕ್ಕಿದ್ರು, ವ್ಯಂಗ್ಯವಾಗಿ ಕಾಲೆಳೆದಿದ್ರು. ಆದ್ರೆ ಯಶ್ ಆಡಿದ ಪ್ರತಿಯೊಂದು ಮಾತನ್ನು ಅಕ್ಷರಶಃ ಸತ್ಯ ಮಾಡಿ ತೋರಿಸಿದ್ರು. KGF ಮೂಲಕ ಇಂಡಿಯನ್ ಬಾಕ್ಸ್ ಆಫೀಸ್ ಛಿದ್ರ ಮಾಡಿದ್ರು. ಈಗ ಟಾಕ್ಸಿಕ್ ಸಿನಿಮಾ ಮೂಲಕ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ಜಂಪ್ ಮಾಡ್ತಿದ್ದಾರೆ. ಗ್ಲೋಬಲ್ ಲೆವೆಲ್ ಕೌಂಟ್ ಡೌನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಯಶ್ ಏನ್ ಹೇಳ್ತಾರೋ, ಏನ್ ಯೋಚಿಸ್ತಾರೋ ಅದು ಅಷ್ಟೊಂದು ಪರ್ಫೆಕ್ಟ್ ಆಗಿ ನೆರವೇರೋದಕ್ಕೆ ಅಸಲಿ ಸೈಕಾಲಜಿ ಏನು? ಯಶ್ ಅಂದುಕೊಂಡಿದ್ದೆಲ್ಲ 100% ಸತ್ಯವಾಗತ್ತೆ. ಆದ್ರೆ ನಿಮ್ಮಂತಹ ಸಾಮಾನ್ಯರು ಅಂದುಕೊಂಡಿದ್ದು ಯಾಕೆ ಸಾಧ್ಯವಾಗಲ್ಲ? ಇಲ್ಲ ಇರೋದು ನೋಡಿ ಆ ಮೈಂಡ್ ಬ್ಲೋಯಿಂಗ್ ಸೈಕಾಲಜಿಯಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದ್ರೆ RAS ಅನ್ನೋ ಒಂದು ಮೈಂಡ್ ಸೈನ್ಸ್ ಇದೆ. ನಮ್ಮ ಬ್ರೈನ್ ನಾವು ಯಾವುದನ್ನ ತೀವ್ರವಾಗಿ ಅತಿಯಾಗಿ ನಂಬುತ್ತೇವೋ ಅದನ್ನ ಮಾತ್ರವೇ ನಮಗೆ ರಿಯಾಲಿಟಿಯಲ್ಲಿ ತೋರಿಸುತ್ತದೆ. ಸಾಮಾನ್ಯ ಜನರು ಒಂದು ಡ್ರೀಮ್ ಕಂಡರೆ ಅದರ ಜೊತೆಗೆ 10 ಅನುಮಾನಗಳನ್ನ ಇಟ್ಕೊಳ್ತಾರೆ. ನನ್ನಿಂದ ಇದು ಆಗತ್ತಾ? ಸೋತ್ರೆ ಗತಿ ಏನು? ಜನರು ನಕ್ಕು ಬಿಟ್ರೆ ಅನ್ನೋ ಭಯವೇ ಅವರ ಕನಸುಗಳನ್ನ ಅಂತ್ಯ ಮಾಡಿಬಿಡುತ್ತೆ. ಆದ್ರೆ ಯಶ್ ಮೈಂಡ್ ಸೆಟ್ನಲ್ಲಿ ಪ್ಲಾನ್ ಬಿ ಅನ್ನೋ ಮಾತಿಗೆ ಜಾಗವೇ ಇರಲಿಲ್ಲ. ಅವರ ಅಬ್ಸರ್ವೇಷನ್ ಮೈಂಡ್ ಮತ್ತು ಫೋಕಸ್ ಎಷ್ಟಿತ್ತೆಂದ್ರೆ ಅವರಿಗೆ ತಮ್ಮ ಟಾರ್ಗೆಟ್ ಹೊರತಾಗಿ ಬೇರೇನು ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ. ಯಶ್ ಮೈಂಡ್ ಸೆಟ್, ಆ ಅನ್ಶೇಕೇಬಲ್ ಕಾನ್ಫಿಡೆನ್ಸ್ ಮತ್ತು ಜಗತ್ತನ್ನ ಗ್ರಹಿಸೋ ಆ ಶಾರ್ಪ್ ಅಬ್ಸರ್ವೇಷನ್ ಪವರ್ ಅವರಿಗೆ ಇಡೀ ಸೃಷ್ಟಿಯ ಶಕ್ತಿಯನ್ನೇ ತಮ್ಮ ಪರವಾಗಿ ತಿರುಗಿಸಿಕೊಳ್ಳೋಕೆ ಹೆಲ್ಪ್ ಮಾಡಿದೆ. ನಾವು ಮಾಡುವ ಎಫರ್ಟ್ನಲ್ಲಿ ಅರ್ಧ ಮನಸ್ಸಿರುತ್ತೆ, ಆದ್ರೆ ಯಶ್ ಆಲೋಚನೆಯಲ್ಲಿ 100% ದೃಢತೆ ಇರುತ್ತೆ. ಇದೇ ನೋಡಿ ಯಶ್ಗೂ ಮಿಕ್ಕವರಿಗೂ ಇರೋ ಅಸಲಿ ಗ್ಯಾಪ್. ಯಶ್ ಕಠಿಣ ಶ್ರಮ, ಮೌನ ಮತ್ತು ತಾಳ್ಮೆಗೆ ನಾವಿಲ್ಲಿ ಒಂದು ಅದ್ಭುತ ಎಕ್ಸಾಂಪಲ್ ಕೊಡ್ಲೇಬೇಕು. ಚೀನಾದಲ್ಲಿ ಮೋಸೋ ಅನ್ನೋ ಒಂದು ವಿಚಿತ್ರ ಜಾತಿಯ ಬಿದಿರು ಇದೆ. ಅದರ ಬೀಜವನ್ನ ಮಣ್ಣಿನಲ್ಲಿ ನೆಟ್ಟ ಮೇಲೆ ಮೊದಲನೇ ವರ್ಷ ಒಂದೇ ಒಂದು ಸಣ್ಣ ಮೊಳಕೆಯೂ ಹೊರಗೆ ಬರಲ್ಲ. 2ನೇ ವರ್ಷವೂ ಅಷ್ಟೇ ಶೂನ್ಯ. 3ನೇ ವರ್ಷವೂ ಭೂಮಿಯ ಮೇಲೆ ಯಾವುದೇ ಚೇಂಜಸ್ ಕಾಣಿಸಲ್ಲ. ಯಾರೇ ನೋಡಿದ್ರು ಆ ಬೀಜ ಹಾಳಾಗಿದೆ, ಸತ್ತು ಹೋಗಿದೆ ಅನ್ಕೋತಾರೆ. ಆದ್ರೆ ಸರಿಯಾಗಿ 3ನೇ ವರ್ಷ ಕಳೆಯುತ್ತಿದ್ದಂತೆ ಕೇವಲ 6 ವಾರಗಳಲ್ಲಿ ಆ ಬಿದಿರು ಬರೋಬ್ಬರಿ 80ರಿಂದ 90 ಅಡಿ ಎತ್ತರಕ್ಕೆ ಆಕಾಶ ಮುಟ್ಟೋ ತರ ಬೆಳೆದು ನಿಲ್ಲುತ್ತೆ. ಹಾಗಾದ್ರೆ ಆ 3 ವರ್ಷಗಳ ಕಾಲ ಮಣ್ಣಿನ ಕೆಳಗೆ ಏನು ನಡೀತಿತ್ತು ಗೊತ್ತಾ? ಆ ಬಿದಿರು ಭೂಮಿಯ ಆಳಕ್ಕೆ ತನ್ನ ಬೇರುಗಳನ್ನ ಬಿಡುತ್ತಿತ್ತು. ನಾಳೆ ತಾನು 90 ಅಡಿ ಎತ್ತರಕ್ಕೆ ಬೆಳೆದು ನಿಂತಾಗ ಎಂತಹುದೇ ಭೀಕರ ಬಿರುಗಾಳಿ, ಸುಂಟರ ಗಾಳಿ ಬಂದ್ರೂ ಜಗ್ಗದೆ ಬಗ್ಗದೆ ಸಡಿಲವಾಗದೆ ರಣಧೀರನಂತೆ ನಿಲ್ಬೇಕು ಅಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅನ್ನೋದು ಆ ಬಿದಿರಿಗೆ ಗೊತ್ತಿತ್ತು. ಸೇಮ್ ಟು ಸೇಮ್
ಯಶ್ ಶ್ರಮ ಮತ್ತು ಪಯಣವು ಹಾಗೆಯೇ ಇತ್ತು. ಸೀರಿಯಲ್, ಸಣ್ಣ ಸಣ್ಣ ಪಾತ್ರಗಳು, ಪೋಷಕ ನಟನ ಪಾತ್ರಗಳು, ಹೀಗೆ ವರ್ಷಗಳ ಕಾಲ ಯಶ್ ತಮ್ಮ ಆಕ್ಟಿಂಗ್ ಮತ್ತು ಆಲೋಚನೆಯ ಬೇರುಗಳನ್ನ ಫಿಲ್ಮ್ ಇಂಡಸ್ಟ್ರಿಯ ಆಳಕ್ಕೆ ಇಳಿಸುತ್ತಿದ್ರು. ಹಾಗಾಗಿ ಇವತ್ತು KGF ಎನ್ನುವ ಮಹಾವೃಕ್ಷವಾಗಿ ಬೆಳೆದು ನಿಂತಾಗ ಎಷ್ಟೋ ವಿರೋಧಿಗಳು ಬಂದ್ರು, ಎಷ್ಟೋ ಟೀಕೆಗಳು, ಕಾಂಪಿಟೇಷನ್ ಎದುರಾದ್ರೂ ಯಶ್ ಎನ್ನುವ ಸಾಮ್ರಾಜ್ಯವನ್ನ ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಯಶ್ ಅವರ ಈ ಲೈಫ್ ಜರ್ನಿ ನಮಗೆ ಕಲಿಸೋದು ಒಂದೇ ಒಂದು ಗ್ರೇಟ್ ಲೆಸನ್. ನಿಮ್ಮ ಡ್ರೀಮ್ಸ್ ದೊಡ್ಡದಾಗಿದ್ರೆ ಸಾಲದು, ನಿಮ್ಮ ಸಂಕಲ್ಪ ಶಕ್ತಿ ಆ ಬಿದಿರು ಮರದ ಬೇರಿನಂತೆ ಗಟ್ಟಿಯಾಗಿರಬೇಕು. ಯಶ್ ಮೈಂಡ್ ಸೆಟ್, ಅವರ ಕಠಿಣ ಶ್ರಮ ಮತ್ತು ಅವರ ಮುಖದಲ್ಲಿರೋ ಆ ದೈವಿಕ ತೇಜಸ್ಸಿಗೆ ಬೆಂಬಲವಾಗಿ ನಿಲ್ಲೋಣ. ಟಾಕ್ಸಿಕ್ ಸಿನಿಮಾ ಮೂಲಕ ಯಶ್ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡದ ಬಾವುಟವನ್ನ ಮತ್ತೊಮ್ಮೆ ಬಾನೆತ್ತರಕ್ಕೆ ಹಾರಿಸಲಿ ಅಂತ ಹಾರೈಸೋಣ. ಯಶ್ ಅವರ ಈ ಮೈಂಡ್ ಸೆಟ್, ಅವರ ಫೇಸ್ನಲ್ಲಿರೋ ಆ ಆಕರ್ಷಕ ತೇಜಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರ ಹಿಂದೆ ನಿಜವಾಗಿಯೂ ಯಾವುದಾದ್ರೂ ನಿಗೂಢ ಆಧ್ಯಾತ್ಮಿಕ ಶಕ್ತಿ ಕೆಲಸ ಮಾಡ್ತಿದ್ಯಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಇಂತಹ ಸ್ಟೋರಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.